ಕಂದಾಯ, ಗೃಹ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಅಧಿಕಾರಿಗಳು ದಲಿತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದ್ದು ಸತತ ಅನ್ಯಾಯವೆಸಗುವುದನ್ನು ಕಾಯಕವಾಗಿಸಿಕೊಂಡಿದ್ದಾರೆ ಎಂದು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಂಸ್ಥಾಪಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಬಿ.ಆರ್. ಮುನಿರಾಜು ಕಿಡಿಕಾರಿದರು. ಸೋಮವಾರ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರು ನಗರ ಜಿಲ್ಲೆಯ ಭೂ ದಾಖಲೆಗಳ ಉಪನಿರ್ದೇಶಕ ಸುಜಯ್ ಕುಮಾರ್ ಅವರ ವ್ಯಾಪ್ತಿಗೆ ಬರುವ 5 ತಾಲೂಕುಗಳಲ್ಲಿನ ದಲಿತ ಸಮುದಾಯಕ್ಕೆ ಸೇರಿದ ಅಧಿಕಾರಿಗಳ ಮೇಲೆ ಜಾತಿ ಧೋರಣೆಯನ್ನು ಅನುಸರಿಸುತ್ತಿದ್ದು ಅಮಾಯಕರನ್ನು ಅಮಾನತುಗೊಳಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಮಧ್ಯರಾತ್ರಿ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವ, ಬೆದರಿಕೆ ಒಡ್ಡುತ್ತಿದ್ದಾರೆ. ತಾವೇ ಕಚೇರಿಯಲ್ಲಿ ಸರಿಯಾಗಿ ಇರದೆ ಈ ರೀತಿಯ ನಡವಳಿಕೆ ತೋರುತ್ತಿರುವುದನ್ನು ಉನ್ನತಾಧಿಕಾರಿಗಳು ಗಮನಿಸಿದೆ. ಜಾಣ ಕುರುಡು ತೋರುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಎಲ್ಲರಿಗೂ ಜೈ ಭೀಮ್ ಬಂಧುಗಳೇ, ಇವತ್ತು ನಾವು 2 ವಿಚಾರಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೀವಿ. 2 ವಿಚಾರಗಳು ಏನಂದ್ರೆ, ಮೊದಲನೇದಾಗಿ ನಾವು ಕಂದಾಯ ಇಲಾಖೆಯಿಂದ ಆಗ್ತಿರುವಂತಹ ಅನ್ಯಾಯಗಳನ್ನು ಖಂಡಿಸಿ ನಾವು ಭೂ ದಾಖಲೆಗಳ ಉಪನಿರ್ದೇಶಕರಾದಂತಹ ಸುಜಯ್ ಕುಮಾರ್ ಅವರನ್ನ ಇಮಿಡಿಯೇಟ್ಲಿ ವರ್ಗಾವಣೆ ಮಾಡಬೇಕು. ಅವ್ರು ಏನೇನು ಅನ್ಯಾಯಗಳು ಮಾಡಿದ್ರೆ ಅದನ್ನ ಖಂಡಿಸಿ ಅವ್ರ ಮೇಲೆ FIR ಹಾಕಿ ಅವ್ರನ್ನ ಜೈಲು ಕಟ್ಟಬೇಕು ಅನ್ನೋದು ಮೊದಲನೇ ಒಂದು ವಿಚಾರ. ಆಮೇಲೆ KT ಶ್ರೀನಿವಾಸು ಮತ್ತೆ ಆಮೇಲೆ ಭಾನುಪ್ರಕಾಶ್ ಅನ್ನೋರು ಇವ್ರಿಗೆ ಬಂದು ಯಾರಿಗೆ ನಮ್ಮ ಸುಜಯ್ ಕುಮಾರ್ ಅವರಿಗೆ ಬೆಂಬಲ ಕೊಟ್ಕೊಂಡು ಇಡೀ ಹಳೆ ಕೆಲಸಗಳು ಏನಿದೆ ಅಂತ ಹೇಳಿ ಅವ್ರು ಬೆಂಬಲ ಕೊಟ್ಕೊಂಡು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ವ್ಯವಸ್ಥಿತವಾಗಿ ಅದು ನಿಲ್ಲಬೇಕು. ಆಮೇಲೆ ನಂತರ ಬಂದ್ಬಿಟ್ಟು ನಮ್ಮ ಒಂದು ಈ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ತಗೊಂಡ್ರೆ ಕಿಶೋರ್ ಅನ್ನೋ ಒಬ್ಬ ಭ್ರಷ್ಟ ಪಾಸ್ಟರ್ ಆಗಿ ವ್ಯವಸ್ಥಾಪಕರ ಬಗ್ಗೆ ಸೆಂಟ್ ಜೇಮ್ಸ್ ಸ್ಕೂಲ್ ಅಲ್ಲಿ ಒಂದು ಅವ್ಯವಹಾರಗಳು ಮಾಡ್ಕೊಂಡು ಆಮೇಲೆ ಕಾನೂನು ಚೌಕಟ್ಟಲ್ಲಿ ಹೆಣ್ಮಕ್ಳನ್ನೆಲ್ಲ ವರ್ಗಾವಣೆ ಮಾಡೋದು, ಶಿಕ್ಷಕರಿಗೆಲ್ಲ ಕಿರುಕುಳ ಕೊಡೋದು, ಅವ್ರನ್ನ ಜಾತಿ ನಿಂದನೆ ಮಾಡೋದು. ಈ ವಿಚಾರದಲ್ಲಿ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು ಇದುವರೆಗೂ ಅವ್ರ ಬಗ್ಗೆ ಗಮನ ಹರಿಸಿಲ್ಲ. ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿರ್ತಕ್ಕಂಥ ವಿಲ್ಸನ್ ರೆಡ್ಡಿ ಮತ್ತೆ ಜಸಿಂತಾ, ಆಮೇಲೆ ಬಂದ್ಬಿಟ್ಟು ಇನ್ನೂ ಹಲವಾರು ಹೇಳ್ಬಾರ್ದು ನಾವು ಅವ್ರಿಗೆಲ್ಲ, ಆಮೇಲೆ ಆಲ್ಬರ್ಟನ್ನವರು, ತಿರ್ಗಿ ಆಮೇಲೆ ಪವಿತ್ರ ಮತ್ತೆ ಅರ್ಚನಾ, ಇವರೆಲ್ಲ ಸೇರ್ಕೊಂಡು ರೆಡ್ಡಿ ಸಮುದಾಯದವರು ಎಲ್ಲಾನು ಮಕ್ಕಳನ್ನ ಮುಂದೆ ಇಟ್ಕೊಂಡು ಸ್ಕೂಲ್ಗಳನ್ನ ಮೇಂಟೈನ್ ಮಾಡ್ಕೊಂಡು ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು ಇದು ಅನ್ಯಾಯ ಮಾಡ್ತಾರೆ. ಈ ವಿಚಾರನ ಅವ್ರ ಬಿಷಪ್ ಅನ್ನೋರು ಯಾರು ಸೀನಿಯರ್ ಇರ್ತಾರೆ ಅವ್ರ ವಿಚಾರಗಳಿಗೆ ಗೊತ್ತಾಗಲ್ಲ. ಎಲ್ಲೋ ಒಂದು ಸ್ಕೂಲ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅವ್ರಿಗೆಲ್ಲ ಮರಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಸ್ಕೂಲ್ನ ಕ್ಲೋಸ್ ಮಾಡಿಸ್ಬೇಕು. ಆಮೇಲೆ ಈ ಒಂದು ಚರ್ಚ್ಗಳಿಗೆ ಮತ್ತೆ ಆಮೇಲೆ ಒಂದು ಯಾವ ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ಸರ್ಕಾರದಿಂದ ಅನುಮತಿ ಕೊಟ್ಟಿರ್ತಾರೋ ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ವ್ಯವಸ್ಥೆ ನಡೀತಾರಲ್ಲ ಅಂತ ಗೊತ್ತಾಗಬೇಕು. ಆಮೇಲೆ ಸರ್ಕಾರದ ಕಾನೂನನ್ನು ಉಲ್ಲಂಘಿಸಿ ಮಕ್ಕಳ ಹತ್ರ ಹೆಚ್ಚಿನ ರೀತಿಯಲ್ಲಿ ಡೊನೇಟ್ ಕಲೆಕ್ಷನ್ ಮಾಡ್ತಾರೆ. ನಮ್ಮ ಹಿಂದೂಗಳವರು ಯಾರನ್ನು ಕ್ರಿಶ್ಚಿಯನ್ ಸ್ಕೂಲ್ ಸೇರಬಾರ್ದು, ಸೇರಾಕೆ ಹೋಗ್ಬೇಡಿ. ಯಾಕಂದ್ರೆ ಈ ತರ ನಮ್ಮ ದುಡ್ಡನ್ನ ತಗೊಂಡು ಸರ್ಕಾರದ ಸವಲತ್ತುಗಳು ಅವ್ರು ಬಿಡ್ಕೊಂತಾರೆ. ಆಮೇಲೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಮತ ಹೊಂದಿರೋರಿಗೆ ಬಾಲಕೃಷ್ಣ ಆಯೋಗ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಳ್ಳೆ ಜಡ್ಜ್ಮೆಂಟ್ ಕೊಡ್ತಾರೆ. ಆ ಜಡ್ಜ್ಮೆಂಟ್ ಅಡಿಯಲ್ಲೇ ನಡಿಬೇಕಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಹೇಳಿಕೆಗಳನ್ನು ಕೊಡ್ತಾ ಇದ್ವಿ. ಸುಜಯ್ ಕುಮಾರ್ನ ಜೈಲು ಕಟ್ಟಬೇಕು. ಆಮೇಲೆ ಅಮೃತಹಳ್ಳಿ ಪೊಲೀಸರು ಇಮಿಡಿಯೇಟ್ಲಿ ಲೋಕೇಶ್ ಮತ್ತೆ ಆಮೇಲೆ ಇನ್ನೊಬ್ರು ಬಾಲಾಜಿ ಅಂತಾರೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಯಾಕಂದ್ರೆ ನಾವು ಒಬ್ಬ ಅಂಬರೀಶ್ ಅಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಎಲ್ಲಿ ಹೋದ್ರು ಅಂತ ಹೇಳಿದ್ರೆ ಅವ್ರು ದುರಂಕರವಾಗಿ ಹೇಳ್ತಾರೆ ಮನೆಗೆ ಹೋದ್ರಿ ಅಂತ ಹೇಳಿ ಒಬ್ಬ ಪೊಲೀಸ್ ಅಧಿಕಾರಿ ತಿರಸ್ಕರಿಸಿರುವುದು ಖಂಡಿಸುವುದು. ಆ ಇಬ್ಬರು ಪೊಲೀಸ್ ಅಧಿಕಾರಿನ ACP ಅವರು ಮತ್ತೆ DCP ಅವರು ಇವತ್ತು ಚಂದನ್ ಕುಮಾರ್ ಅಂತ ಒಳ್ಳೆ ಆಫೀಸರ್ ಬಂದವ್ರೆ, ನಿತಿನ್ ಕುಮಾರ್ ಅಂತ ಹೇಳಿ DCP ಸಾಹೇಬ್ರು ಇದ್ದಾರೆ. ಆಮೇಲೆ ಇವರು ಬಹಳ ಯಶಸ್ವಿಯಾಗಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ಇವ್ರು ಎಲ್ಲ ಅನ್ಯಾಯ ವ್ಯವಸ್ಥೆ ಖಂಡಿಸಬೇಕು. ಇದೆಲ್ಲ ವ್ಯವಸ್ಥಿತವಾಗಿ ಆಗ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ವಿಚಾರವನ್ನ ಸರ್. ನಮ್ಮ ಹೆಸರು B.R. ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ.